ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 8. ಸೊ ಇವತ್ತು ಬಂದು ಕಿಚನ್ ಕೌಂಟರ್ ಟಾಪ್ ಅದರದ್ದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ. ಸೊ ಫಸ್ಟ್ ಪಿಕ್ಕಲ್ಲಿ ಮತ್ತು ಇವಾಗ ನಾವಿರೋವಂಥ ಮನೆಯಲ್ಲಿ ಈ ಸ್ಲ್ಯಾಬ್ ಏನು ನೋಡ್ತಿದ್ದೀರಾ, ಸೊ ಇಲ್ಲಿ ಒಂದು ಥಿನ್ ಲೇಯರ್ ಆಫ್ ಪಾರ್ಟಿಷನ್ ಕಾಣಿಸ್ತಾ ಇದೆ. ಸೊ ಆ ಪಾರ್ಟಿಷನ್ ಕಾಣಿಸ್ಬಾರ್ದು, ಏನಕ್ಕಂದರೆ ಎರಡು ಜಾಯಿಂಟ್ ಮಾಡಿ ಇಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ. ಸೊ ಬ್ಲ್ಯಾಕ್ ಇರೋದ್ರಿಂದ ಅಷ್ಟೊಂದು ಏನೋ ನಿಮಗೆ ಆ ವಿಡಿಯೋನಲ್ಲಿ ಜಸ್ಟಿಫೈ ಆಯ್ತಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ಥಿನ್ ಲೇಯರ್ ಆಫ್ ಡಿವೈಡರ್ ಕಾಣ್ತಾ ಇದೆ. ಸೊ ಆ ಥರ ಬರಬಾರ್ದು ಅಂತ ಇಲ್ಲಿ ನಮ್ಮ ಇಂಟೀರಿಯರ್ ಟೀಮ್ ಅವರು ನಮ್ಮ ಟೈಲ್ಸ್ ಟೀಮಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅದನ್ನು 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿಕೊಂಡು ಒಳ್ಳೆ ಅಡೆಸಿವ್ನ ಅಪ್ಲೈ ಮಾಡಿ ದೆನ್ ಯು ಹ್ಯಾವ್ ಟು ಮೇಕ್ ದ ಎಡ್ಜ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ಅಕ್ಯುರೇಟ್, ಸೊ ದ್ಯಾಟ್ ನೀವು ಅದನ್ನು ಪ್ಲೇಸ್ ಮಾಡಿದಾಗ ಅದು ಯಾವುದೇ ರೀತಿ ಜಾಯಿಂಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಸೊ ಇಲ್ಲಿ ಅವರು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅನ್ನೋದನ್ನ. ಇನ್ನೂ ಸ್ವಲ್ಪ ಹೈಟ್ ಸಿಗುತ್ತೆ ನಮ್ಮ ಡೈನಿಂಗು ಅಲ್ಲಿ ಸ್ವಲ್ಪ ಹೈಟ್ ಆಗುತ್ತೆ. ಡಬಲ್ ಟಿಕ್ 40 mm 45 डिग्री कर 45 डिग्री कर उस दिन दिखाया ना, ऐसा नहीं है, ऐसा नहीं है। नोट कर लीजिए, एक मिनट दिखाते हैं। अच्छा है, इस तरह आएगा बट चिपक नहीं करना है, ये है ना। पहले ब्लेड ले लीजिए। हाँ, और केमिकल कुछ ज्वाइंट करने का समय जीरो करता है। हाँ, वो जीरो है, जीरो है ना। ये ब्लैक लाइन नहीं दिखना बिकॉज ऑफ लाइट वाइट वाइट ज्वाइंट आने से थोड़ा सा ठीक है, बट ब्लैक लाइन नहीं दिखना। कुछ केमिकल चाहिए तो अच्छी वाला यूज करिए। हाँ, ऐसा है चिपक का अब लोड करना है, लोड कर लो। ये ಗೊತ್ತೇ ಅವರಿಗೆ ಇದರ ಧರಣೆ ಮಾಡಬೇಕು ಮಾಡಿದ್ರೆ. ಸೊ ನಾರ್ಮಲ್ ಆಗಿ ಒಂದು ಈ ತರ ಬಂದ್ರೆ ಇದು ಲೈಟ್ ಇದಾದ್ರೆ ಎಡ್ಜಲ್ಲೇ ಹೋಗುತ್ತೆ ಲೈನ್. ಅವರೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇವ್ರು ಅದನ್ನೆಲ್ಲ ನೀಟಾಗಿ ಕಟಿಂಗ್ ಮಾಡಿಕೊಂಡು ಸೊ ಅದನ್ನು ಅಡೆಸಿವ್ ಎಲ್ಲ ಹಾಕಿಬಿಟ್ಟು ಅದಾದ ನಂತರ ಇಲ್ಲಿ ನೋಡಿ ಯಾವ ಥರ ಕಾಣುತ್ತೆ. ಅದು ಏನು 45 ಡಿಗ್ರಿ ಅಂತ ಹೇಳಿದ್ವಲ್ಲ, ಇಲ್ಲಿ ಯಾವುದೇ ರೀತಿ ಏನು ಜಾಯಿಂಟ್ ಥರ ಅನಿಸೋದೇ ಅಲ್ವಾ, ನೀಟಾಗಿ ಅಕ್ಯುರೇಟಾಗಿ ಕರೆಕ್ಟಾಗಿ ಫುಲ್ ಎಂಟೈರ್ ಒಂದು ಸ್ಲ್ಯಾಬ್ ಎಡ್ಜ್ ಏನೋ ಇಟ್ಟಿದ್ದೀವಿ ಅನ್ನೋ ಥರನೇ ಕಾಣ್ತಾ ಇದೆ. ಎಲ್ಲಿನೂ ಅದು ಜಾಯಿಂಟ್ ಮಾಡಿದ್ದೀವಿ ಅಂತಲೇ ಅನಿಸ್ತಾ ಇಲ್ಲ. ಸೊ ಇದೊಂದು ಯೂಸ್ಫುಲ್ ಟಿಪ್, ಯಾರೆಲ್ಲ ಮನೆ ಕಟ್ತಿದ್ರೆ ಐ ಥಿಂಕ್ ಇಟ್ ರಿಯಲಿ ಹೆಲ್ಪ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.